ಇಡೀ ಕ್ಷೇತ್ರ ತುಂಬ ಎಷ್ಟು ನಮಗೆ ಸಾಧ್ಯದನೋ ಅಷ್ಟು ಪ್ರವಾಸಗಳನ್ನು ಮಾಡಿರ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಇವತ್ತು ಕೊನೆಯ ದಿನ ನಾನು ನನ್ನ ಮತದಾರರಿಗೆ ವಿನಂತಿ ಮಾಡ್ಕೊಳ್ಳೋಕ್ಕೆ ಬಯಸ್ತೇನೆ. ಏನಪ್ಪ ಅಂತಂದರೆ, ತಾವೆಲ್ಲರೂ ಮತದಾರರು ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಪ್ರತಿಯೊಬ್ಬ ಮಹಿಳೆಯರಾಗಿರ್ಬೋದು, ತರುಣರಾಗಿರ್ಬೋದು ಅಥವಾ ಯಜಮಾನರಾಗಿರ್ಬೋದು, ಪ್ರತಿಯೊಬ್ಬರು ಹೋಗಿ ಮತಗಟ್ಟೆಯಲ್ಲಿ ಮತ ಚಲಾಯಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ಅವರೆಲ್ಲರಿಗೂ ಕೂಡ ನಾನು ಅತ್ಯಂತ ಕಳಕಳಿಯ ವಿನಂತಿಯನ್ನು ಮಾಡಿಕೊಳ್ಳಿಕ್ಕೆ ಬಯಸ್ತೇನೆ. ಅದರ ಜೊತೆಗೆ ನಮ್ಮ ಪಕ್ಷದ ಬೂತ್ ಮಟ್ಟದ ಕಾರ್ಯಕರ್ತರು ಏನದರ ಅವರು ಕೂಡ ತಮ್ಮ ಬೂತ್ ಮಟ್ಟದಲ್ಲಿ ಎಲ್ಲ ಕಾರ್ಯಕರ್ತರು ಎಲ್ಲ ಮತದಾರರನ್ನು ಕರ್ಕೊಂಡು ಬಂದು ವೋಟ್ ಹಾಕಿಸ್ತಕ್ಕಂಥ ಪ್ರಯಾಸ ಮಾಡಬೇಕು ಅಂಥೇಳಿ ಅವ್ರದ್ದು ಇವತ್ತದ. ಈ ವರ್ಷ ಸುಮಾರು 41 ಮೇಲೆ ಎಂದೂ ಹೋದದ್ದು ನಾನಂತೂ ನೋಡಲಿಲ್ಲ. ಈ ಸಲ 43-44 ಡಿಗ್ರಿ ಬಿಸಿಲದ. ಇಂಥ ಬಿಸಿಲಿನಲ್ಲೂ ಕೂಡ ಜನ ಬಂದು ಮತ ಹಾಕಬೇಕು ಅಂಥೇಳಿ ನಾನು ವಿನಂತಿ ಮಾಡ್ಕೊತೀನಿ ಅಂಥೇಳಿ ಸಂದರ್ಭದಲ್ಲಿ ನಾನು ಅತ್ಯಂತ ಕಳಕಳಿ ವಿನಂತಿ ನಮ್ಮ ಮತದಾರರಿಗೂ ಮತ್ತು ನನ್ನ ಪಕ್ಷದ ಕಾರ್ಯಕರ್ತರಿಗೂ ವಿನಂತಿಯನ್ನು ನಾನು ಮಾಡ್ಕೊತೀನಿ. ಹಾಗಾಗಿ ಅಲ್ಲ, ಪತ್ರಿಕೆಯಲ್ಲಿ ನಾನು ನೋಡಿದ್ದೀನಿ, ಕೆಲವೊಂದು ಪತ್ರಿಕೆಗಳಲ್ಲಿ ನೋಡಿದ್ದೀನಿ ಆರೋಪ ಮಾಡೋದು. ಅವರು ಆರೋಪ ಮಾಡೋದು ಬಹಳ ಸುಂದರವಾಗಿದೆ. ನಾನು ಯಾರ ಮೇಲೂ ಆರೋಪ ಮಾಡ್ಲಿಕ್ಕೆ ಹೋಗೋದಿಲ್ಲ. ಆದರೆ ಹೇಳಿದಂತೂ ನಿಜ. ನಮ್ಮ ಪಕ್ಷದ ಅಭ್ಯರ್ಥಿ ಅನ್ನೋದು ಕಾಂಗ್ರೆಸ್ ಅಭ್ಯರ್ಥಿಗೆ ಬಗ್ಗೆ ಹೇಳಿದಂತೂ ನಿಜ. ಅದು ನನ್ನ ವೈಯಕ್ತಿಕ ವಿಚಾರದಿಂದ ನಾನು ಹೇಳಿಲ್ಲ. ಕ್ಷೇತ್ರದಲ್ಲಿ ನಾನು ಪ್ರವಾಸ ಮಾಡುವಾಗ ಎಲ್ಲ ಮುಂದುವರೆದಿರ್ತಕ್ಕಂಥ ಸಮಾಜದ ಜನ ಬಂದು ನನ್ನ ಹತ್ತಿರ ಹೇಳಿದ್ರು, ಇಲ್ಲ ನಾವು ಭಾರತೀಯ ಜನತಾ ಪಕ್ಷಕ್ಕೆ ವೋಟ್ ಮಾಡ್ತೇವೆ, ಮೋದಿಯವರು ಮಾಡ್ತೇವೆ, ಮೋದಿಗೂ ವೋಟ್ ನಾವು ಮಾಡ್ತೇವೆ ಅಂತಕ್ಕಂಥ ಮಾತು ಅವರು ಹೇಳ್ಯಾರ. ಅದು ಅಲ್ರಿ ಗೌಡ್ರ, ನೀವು ವೋಟ್ ಮಾಡಬೇಕು ಅಂತ ನಾವು ಏನು ಹೇಳೋದು ಬೇಡ, ನಾವೇ ಮಾಡ್ತೇವೆ. ನಮಗೂ ಕೆಲವೊಂದು ಸಮಸ್ಯೆಗಳದಾವ. ಯಾಕಂತಂದ್ರೆ ಇವರು ನಮ್ಮ ರಾಜು ಆಲ್ಗೂರವರು DSS ಇಂಜಿನಿಯರಿಂಗ್ ಬಂದವರು, ಅವರು ಒಳ್ಳೆಯವರು ಅದ. ಆಮೇಲೆ ನನಗೂ ಕೂಡ DSS ಬಗ್ಗೆ ತುಂಬ ಅಭಿಮಾನ, ನನ್ನ ಗೌರವ. ಯಾಕಂದರೆ ನಾನು ಆನೆಯ ಸಮಾಜದಿಂದ ಬಂದಿರತಕ್ಕಂಥ ವ್ಯಕ್ತಿ, ನನಗೆ ತುಂಬ ಗೌರವ ಅದ. ಆದರೆ ಜನಗಳಿಗೆ ಏನಾಗ್ಯದ ಅಂದ್ರೆ, ರಾಜು ಆಲ್ಗೂರವರು ಒಳ್ಳೆಯವ್ರು ಇರ್ಬೋದು ರೀ, ಆದರೆ ರಾಜು ಆಲ್ಗೂರವ್ರ ಹಿಂದಿರ್ತಕ್ಕಂಥ ಕಾರ್ಯಕರ್ತರು ನಮಗೆ ತೊಂದರೆ ಮಾಡ್ಯಾರು, ಇವಾಗ ಗೆದ್ದು ಬಂದರ ಅನ್ನೋದು ಭಯ ನಮ್ಮ ಮನಸ್ಸಿನಲ್ಲಿ ಅದ ಅಂತೇಳಿ ಹೇಳಿದಂತೂ ನಿಜಪ್ಪ. ಅದಕ್ಕಾಗಿ ಆ ಮಾತನ್ನು ಈ ಸಂದರ್ಭದಲ್ಲಿ ನಿಮ್ಮ ಪತ್ರಿಕೆಯಲ್ಲಿ ನೋಡಿದ್ದೀನಿ, ಅದು ನೋಡಿ ನಾನು ಹೇಳಿದ್ದೀನಿ. ಆಮೇಲೆ ಇನ್ನೊಂದೇನು, ಜಿಲ್ಲೆಯಲ್ಲಿ ಮುಂದುವರೆದ ಸಮಾಜಗಳಿಗೆ ರಮೇಶ್ ಜಿಗಜಿಣಗಿ ಅವರು ಅನ್ಯಾಯ ಮಾಡ್ಯಾರ ಅಂತ ಹೇಳಿದ್ರು. ಹೇಳಿದವ್ರದ್ದು ಮಹಾಪಾಪ ಇದು. ನಾನು ಯಾವತ್ತೂ ಕೂಡ ಮುಂದುವರೆದ ಸಮಾಜಗಳ ಬಗ್ಗೆ ನಾನು ಹೇಳಿಲ್ಲ. ಉತ್ತರ ಕರ್ನಾಟಕ, ಬಿಜಾಪುರದಲ್ಲಿ ಅಷ್ಟೇ ಅಲ್ಲ, ಉತ್ತರ ಕರ್ನಾಟಕದಲ್ಲಿ ಎಷ್ಟು ಜನ ನನ್ನ ವಯಸ್ಸಿನ ಲಿಂಗಾಯತ ಸಮುದಾಯದ ಜನ ಆದರೋ ಅವರೆಲ್ಲರಿಗೂ ಕೂಡ ರಾಮಕೃಷ್ಣ ಹೆಗಡೆ ಪಟೇಲ್ ಇದ್ದಾಗ ಸಹಾಯ ಮಾಡಿದವರು ಯಾರ್ಯಾರು ಇದ್ರೆ ಅದು ರಮೇಶ್ ಜಿಗಜಿಣಗಿ. ಉತ್ತರ ಕರ್ನಾಟಕದಲ್ಲಿ ನೋಡ್ರಿ, ಬೆಳಗಾಮಲ್ಲಿ AB ಪಾಟೀಲ್, ಆಮೇಲೆ ಉಮೇಶ್ ಕತ್ತಿ ಅವರು ಬೆಳಿಬೇಕಾದ್ರೆ ಹೆಗಡೆ ಅವ್ರು ಕರೆದು ಈ ಹುಡುಗ ಅವ್ರ ತಂದೆ ತೀರು ಹೋಗ್ಯಾನ, ಇವ್ರನ್ನ ಬೆಳಿಬೇಕು ಆ ಕ್ಷೇತ್ರದಲ್ಲಿ ಹೇಳಿದಾಗ ನಾನು ಹೆಗಲ ಮೇಲೆ ಕುಂದಿಸ್ಕೊಂಡು ಉಮೇಶ್ ಕತ್ತಿನ ಬೆಳೆಸಿರ್ತಕ್ಕಂಥದ್ದು ಹೆಗಡೆ ಅವ್ರ ಮಾತು ಕೇಳಿ ಅದು ನಾನು. ಆಮೇಲೆ ಬೀದರ್ನಲ್ಲಿ ಬಸವರಾಜ್ ಅಟ್ಟೂರ್ ಅವ್ರನ್ನ ಯಾರೋ ಇಂಡಸ್ಟ್ರಿ ಕರ್ಕೊಂಡು ಬಂದು ಈ ಹುಡುಗನ ಸಹಾಯ ಮಾಡ್ಕೊಂಡು ಇದಕ್ಕೆ ಟಿಕೆಟ್ ಕೊಡಿಸ್ರಿ ಅಂದ್ರೆ ಅವನಿಗೆ ಟಿಕೆಟ್ ಕೊಡಿಸಿದ್ರು. ನಾ ಯಾರ್ದಾರ ಹೆಸರು ಹೇಳ್ರಿ, ಉಮೇಶ್ ಕತ್ತಿ ಆಗಿರ್ಬೋದು, AB ಪಾಟೀಲ್ರಾಗಿರ್ಬೋದು, ಆಮೇಲೆ ಬೆಳಗಾಂನಲ್ಲಿ ನಮ್ಮ ಕಾಗೆ ಅವರಾಗಿರ್ಬೋದು, ಈ ಕಾಂಗ್ರೆಸ್ ಕಾಗೇರ್ ಅವರಾಗಿರ್ಬೋದು, ಅಥವಾ ಲಕ್ಷ್ಮಣ ಸವದಿ ಅವರಾಗಿರ್ಬೋದು. ನಾವು ಒಂದು ಹೆಸರು ಹೇಳಲಿ, 2 ಹೆಸರು ಹೇಳಲಿ, ಲಿಂಗಾಯತ ಸಮುದಾಯದ ಜನರನ್ನ ನಾನು ಎಲ್ಲರೂ ನನ್ನ ಜೊತೆ ಕಟ್ಕೊಂಡು ನಾನು ರಾಜಕಾರಣ ಮಾಡಿದ್ದೀನಪ್ಪ. ನಾನು ನಿಜವಾಗಿ ಯಾವತ್ತೂ ಕೂಡ ಯಾರಿಗೂ ಅನ್ಯಾಯ ಮಾಡಿಲ್ಲ, ಯಾವ ಸಮಾಜಕ್ಕೂ ಮಾಡಿಲ್ಲ. ಇವರು ನಾನು ಆಮೇಲೆ ಇನ್ನೊಂದು ಭಾಳ ವಿಚಿತ್ರವಾದಂಥದ್ದು ಅಂದರೆ, ನಮ್ಮ ಜಿಲ್ಲೆಯಲ್ಲಿ ಬಸವನಗೌಡರ ಮಂತ್ರಿ ತಪ್ಪಿದವ ನಾನೇ ಅಂತ ಹೇಳ್ಯಾರ. ಒಂದೊಂದಾಗಿ ಬಿಡಿಸಿ ಹೇಳ್ತೀನಿ. ಬಸವರಾಜ್ ಅವರು ಯತ್ನಾಳ್ ಅವ್ರಿಗೆ ನಾನು ಯಾವತ್ತೂ ಕೂಡ ಅನ್ಯಾಯ ಮಾಡಿಲ್ಲ, ಈಗೂ ಮಾಡಿಲ್ಲ, ಹಿಂದೂ ಮಾಡಿಲ್ಲ. ನೋಡಿರಿ, ನನಗೆ ಅವ್ರಿಗೂ ಗೊತ್ತದ ಬಸವನಗೌಡರು
ನನಗೆ ಪಾರ್ಲಿಮೆಂಟ್ನಲ್ಲಿ ಕರೆದು ಅವಾಗ ನಾನು ಎಲ್ಲಿದ್ದ ಹೆಗ್ಡೆ ಅವ್ರ ಜೋಡಿ ಇದ್ದ. ನನಗೆ ವೆಂಕಯ್ಯ ನಾಯ್ಡು ಅವರು, ಅನಂತ್ ಕುಮಾರ್ ಅವರು, ಆಮೇಲೆ ಪ್ರಮೋದ್ ಮಹಾಜನ 3 ಜನ ನನ್ನ ಸೆಂಟ್ರಲ್ ಹಾಲಿಗೆ ಬಂದು ನೀವು ಸ್ಪೀಕರ್ ರೂಮಿಗೆ ಬರಬೇಕು ಅಂತ ಹೇಳಿದ್ರು. ಅಲ್ಲಿ ಹೋಗಿ ಕೂತು ನಾವು ಮಾತಾಡಿದಾಗ ಏನು ಅಂದ್ರೆ, ಇಲ್ಲ ನಿನಗೆ ದೇಶದಲ್ಲಿ ಯಾವ ಮಂತ್ರಿ ಬೇಕೋ ಅದನ್ನು ನಾವು ಮಂತ್ರಿ ಕೊಡ್ತೇವೆ, ನೀನು ಬಿಟ್ಟು ವಾಜಪೇಯಿದವ್ರ ಜೊತೆ ಬರಬೇಕು ಅಂತ ಹೇಳಿದ್ರು. ಪ್ರಮೋದ ಅವ್ರಿಗೆ ಹೇಳಿದ್ನ, ಪ್ರಮೋದ ರಾಮಕೃಷ್ಣ ಹೆಗಡೆಕ್ಕಿಂತ ದೊಡ್ಡದೇನೋ ನಿಂದು ಮಂತ್ರಿಕೆ, ನಾನು ಹತ್ರ ಬರೋದಿಲ್ಲಪ್ಪ. ಆದರೆ ಮುಂದೆ ಜೀವನದಲ್ಲಿ ನಾನು ಬೇರೆ ಪಕ್ಷ ಸೇರೋದಾದರೆ ನಾ ಕಾಂಗ್ರೆಸ್ಗಂತೂ ಸೇರುವುದಿಲ್ಲ, ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅನ್ಯಾಯ ಮಾಡ್ಯಾರ ಅವರು. ನಾ ಸೇರುವುದಾದ್ರೆ ನಿನ್ನ ಪಕ್ಷನೇ ಸೇರ್ತೀನಿ ಅಂತಕ್ಕಂಥ ಮಾತು ಅವತ್ತು ಹೇಳಿದ್ದ. ಆದರೆ ಇವತ್ತು ಮಂತ್ರಿ ಮಾಡೋ ಇಚ್ಛೆ ಆಗಲ್ಲ. ಬಿಜಾಪುರ ಜಿಲ್ಲೆಯಲ್ಲಿ ನನ್ನ ಸ್ನೇಹಿತನ ನಾವು ಯಾರೋ ಬಸನಗೌಡರ ಮಂತ್ರಿ ಮಾಡಿದ ಅಂತ ಹೇಳಿದವ ನಾನು. ಅವ ಲಿಂಗಾಯತರವಲ್ಲ ಬಸನಗೌಡರು. ಈಗ ರವಿ ಪಾಟೀಲ್ರು ಅವ್ರಿಗೆ ಇವಾಗ ವಿರೋಧ ಮಾಡ್ಯಾರ ಅದನ್ನು ಭಾಳ ಜನ ಮಾತಾಡ್ತಾರೆ. ನಾ ಯಾವತ್ತೂ ಮಾಡ್ಲಿಕ್ಕೆ ಹೋಗಿಲ್ಲ. ಇವತ್ತು ದಾದಾಗೌಡ್ರು ಇದ್ದಿದ್ರೆ ಇದೆಲ್ಲ ಪರಿಸ್ಥಿತಿ ಗೊತ್ತಾಗ್ತಿತ್ತು. ಅವ ಹೆಂಗೆ MLA ಆದ, ಅವ್ನಿಗೆ ಯಾರು MLA ಮಾಡಿದ್ರು, ಇದೆಲ್ಲನೂ ಆಗ್ತಿತ್ತು. ಕಡೆ ಅದು ಪಾಪ ಪುಣ್ಯಾತ್ಮ ಅವರು ಇವತ್ತು ನಿಮ್ಮ ಮಧ್ಯೆ ಇಲ್ಲ. ಅವ್ರು ಇದ್ದಿದ್ರೆ ಗೊತ್ತಾಗ್ತಿತ್ತು. ಈಗ ನೋಡ್ರಿ ಇಂಥವೆಲ್ಲ ಅಪವಾದನೆಗಳು ನೋಡ್ರಿ. ಆ ಮೀಸಿ ಮಣ್ಣುಗ ನಮ್ಮ ಬಳ್ಳೊಳ್ಳಿ ಮನ್ನಗೌಡರಿಗೆ ನಾವು ವಿರುದ್ಧ ಮಾಡೀನಿ ಅಂತ ಹೇಳ್ತಾರೆ. ಅವನೇ ನೋಡ್ರಿ, ಅವನಿಗೆ ಜಿಲ್ಲಾ ಪರಿಷತ್ದಾಗ ವಿರುದ್ಧ ಮಾಡೀನಿ ಅಂತ ಹೇಳ್ತಾರೆ. ಅವ್ನು ಜಿಲ್ಲಾ ಪರಿಷತ್ ಮೆಂಬರ್ ಆಗಲಿಕ್ಕೆ ಪ್ರಯತ್ನ ಮಾಡ್ಬೇಕಂತ ಹೇಳಿ ಅವನು ಅತ್ಯಂತ ಅವತ್ತಿಂದ ಈಗ ಭಾಳ ದೊಡ್ಡ ಮನುಷ್ಯರಾಗ್ಯಾರ. ಅವರೆಲ್ಲ ಮರ್ತಾರೆ, ಅವ್ರು ಮರೆತು ಬಿಟ್ಟಾರೆ ಎಲ್ಲ. ಅದ್ರ ಬಗ್ಗೆ ನಾ ಏನೂ ಹೇಳಕ್ಕೆ ಹೋಗೋದಿಲ್ಲ. ಅವ್ರ ಪರಿಸ್ಥಿತಿ ಏನು ಇತ್ತು ಅನ್ನೋದು ಅವ್ರ ಮನಸ್ಸಿಗೆ ಅವರೇ ಖಾತ್ರಿ ಮಾಡ್ಕೊಳ್ಳಿ. ಆದರೂ ಕೂಡ ಇವತ್ತು ನಾ ಅದ್ರ ಬಗ್ಗೆ ಮಾತಾಡೋದಿಲ್ಲ. ಆಮೇಲೆ BG ಪಾಟೀಲ್ ಅವರು ನನ್ನ ಜೊತೆ ಇದ್ದವರು. ಆಮೇಲೆ ಅವ್ರು ಯಾವುದ್ಯಾವುದೋ ಕಾರಣಕ್ಕೆ ತಾವೇ ಬಿಟ್ಟು ಹೋಗ್ಯಾರಪ್ಪ. ನಾನೇನು ಬಿಟ್ಟು ಹೋಗೋಕ್ಕೆ ಅಂತೂ ಹೇಳಿಲ್ಲ. ರವಿ ಪಾಟೀಲ್ರಾಗಲಿ, BG ಪಾಟೀಲ್ರಾಗಲಿ, ನಮ್ಮ ಬಸನಗೌಡರಾಗಲಿ, ಇವರೆಲ್ಲರಿಗೂ ನಾನು ಸಂಪೂರ್ಣ ನಾನು ಸಹಕಾರ ಮಾಡಿದ್ದೀನಿ ಅವ್ರಿಗೆ. ಅವ್ರು ಬಹುಶಃ ಮಾಡ್ತಾರೆ ಅವರೆಲ್ಲ. ಅದೇನು ಗೊತ್ತಿಲ್ಲದವರು ಕೆಲವೊಬ್ರು ಹೇಳ್ತಿರ್ಬೇಕು, ರಮೇಶ್ ಜಿಗ್ಗಿಗೆ, ಲಿಂಗಾಯತರಿಗೆ, ದೊಡ್ಡ ಸಮಾಜಗಳಿಗೆ ಅನ್ಯಾಯ ಮಾಡ್ಯಾರ ಅಂತ ಹೇಳ್ತಿರ್ಬೇಕು. ನಾನು ಯಾವತ್ತೂ ಕೂಡ ಅನ್ಯಾಯ ಮಾಡಿಲ್ಲ ಅಂತಕ್ಕಂಥ ಮಾತವನ್ನು ಸ್ಪಷ್ಟವಾಗಿ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಆಮೇಲೆ ನೋಡಿ, ಇನ್ನೊಂದು ಮನಗುಳಿ ಮಾಮ, ನಾ ಮಾಮನೇ ಹೇಳ್ತೇವೆ ಮನಗುಳಿ ಅವರು ಶಾಸಕರಿದ್ದಾಗ ಅವರಿಗೂ ಕೂಡ ಅವರು ಮಂತ್ರಿ ಆಗಲಿ ಅಂತೇಳಿ ನಾನು ಹಠ ಮಾಡಿ, ನಾನು ನಮ್ಮ ಪಕ್ಷದವ್ರ ಜೊತೆ ಹಠ ಮಾಡಿ ಹಿರಿಯರ ಜೋಡಿ ನಾನು ಮಾಡಿದ್ದೀನಪ್ಪ. ಆಮೇಲೆ ಟಿಕೆಟ್ ತಪ್ಪಿಸ್ತಾರೆ ಇವರು ಅಂತ ಹೇಳ್ತಾರೆ. ನಾನು ಪಕ್ಷದ ಅಧ್ಯಕ್ಷನ ಅಥವಾ ಹೈಕಮಾಂಡ ನಾನು ಯಾಕೆ ಇವ್ರದ್ದೆಲ್ಲ ಟಿಕೆಟ್ ತಪ್ಪಿಸಕ್ಕೆ ಹೋಗಿಲ್ಲ. ಎಂದೂ ಕೂಡ ಅಂಥ ಕೆಲಸ ನಾವು ಮಾಡ್ಲಿಕ್ಕೆ ಹೋಗಿಲ್ಲ. ಯಾರ್ಯಾರು ನನಗೆ ಅನ್ಯಾಯ ಮಾಡ್ಯಾರಲ್ಲ, ನನಗೆ ಅನ್ಯಾಯ ಮಾಡಿದ್ದೆ ಅಂತ ಯಾರು ಬಯಸಾರಲ್ಲ ಅವ್ರಿಗೂ ಕೂಡ ನಾನು ಎಂದೂ ಶಾಪ ಹಾಕಿಲ್ಲ. ನಾನು ಇಷ್ಟೇ, ನನಗೆ ಅನ್ಯಾಯ ಮಾಡಿದವ್ರಿಗೆ ದೇವ್ರಿಗೆ ಅರ್ಜಿ ಹಾಕ್ತೀನಿ, ದೇವರೇ ನಿನಗೆ ಬಿಡ್ತೀನಪ್ಪ ನಾನು, ಅವ್ರು ನೋಡಿ ಹಿಂಗೆ ಮಾಡ್ಯಾರ ನನಗಂತ ಹೇಳಿ ನಾನು ಸುಮ್ಮನೆ ಕೊಟ್ಬಿಟ್ಟಿದ್ದೆ. ಯಾರು ನಾನಂದು ಏನೂ ಮಾಡಿಲ್ಲ. ತಮ್ಮಷ್ಟಕ್ಕೆ ನಾವೇ ಒಬ್ಬೊಬ್ಬರು ದೇವರ ಅವ್ರನ್ನ ಬಾಲ ಕತ್ತರಿಸಿ ಮನೆ ಹಾಕ್ಕೊಂಡ್ಬಿಟ್ಟು ಮಾತ್ರ ಈ ಸಂದರ್ಭ ಸಮಯ ಬಂದಾಗ ನನ್ನ ರಾಜೀನಾಮೆ ಕ್ಯಾಬಿನೆಟ್ನಲ್ಲಿ ರಾಜೀನಾಮೆ ಕೊಟ್ಟಿದ್ದೆ ನಾನು. ಆದರೆ ಅವತ್ತಿನ ಹಿರಿಯರು ಬೇಡ ರಾಜೀನಾಮೆ ಕೊಡಬೇಡ, ನೀನು ಏನು ಪ್ರಪೋಸಲ್ ಕೊಟ್ಟಿದ್ದೀವಿ ಅದನ್ನು ನಾವು ಮಂಜೂರಿ ಮಾಡ್ತೇವೆ ಅಂತ ಹೇಳಿದ್ಮೇಲೆ ನಾನು ಸುಮ್ಮಾಗಿನಿ. ಇವತ್ತು ಅದೇನದು ಗಂಗಾ ಕಲ್ಯಾಣ ಯೋಜನೆ ಅದನ್ನು ಸುಮ್ಮನೆ ಬಂದುಬಿಡ್ತಾ, ಅಥವಾ ನನ್ನ ಹಾಸ್ಟೆಲ್ಗಳು ಇವತ್ತು ರಾಜ್ಯದಲ್ಲಿ ಹಾಸ್ಟೆಲ್ಗಳು ಮಾಡಿದ್ದೇವಪ್ಪ, ವಸತಿ ಶಾಲೆಗಳು, ಮೊರಾರ್ಜಿ ದೇಸಾಯಿ ವಸತಿ ಶಾಲೆ, ಅದೇನು ಸುಮ್ಮನೆ ಆಯಿತಾ? ಎಲ್ಲ ಕಾರಣಕ್ಕೆ ನಾನು ಹೊಡೆದಾಟ ಮಾಡದೆ ಅವತ್ತು ಸಮಾಜ ಕಲ್ಯಾಣ ಮಂತ್ರಿ ಇದ್ದಾಗ ಅನ್ನೋ ಕಾರಣಕ್ಕೆ ಇವೆಲ್ಲವೂ ಕೂಡ ಆಗ್ಯಾವ. ಇವ್ರಂಥ ಸಣ್ಣ ಮನಸ್ಸು ನನಗಂತೂ ಇಲ್ಲ. ದೇವ್ರು ಭಾಳ ದೊಡ್ಡ ಮನಸ್ಸು ಕೊಟ್ಟಾನೆ. ಯಾಕಂದರೆ ಸಂಕೋಚ ಮನೋಭಾವನೆ ಹೇಳ್ತಾರ. ನಮ್ದು ಅಷ್ಟೇ ಜಾಸ್ತಿ ಕುಂಡಳಿ ಒಳಗೆ ಅಡ್ಡಾಡೋ ಮನುಷ್ಯ ನಾನಲ್ಲ. ಸಮಾಜವನ್ನು ಬಿಟ್ಟು, ಸಮಾಜ ಎದಕ್ಕೆ ಬೇಕು, ಸಂಘಟನೆಗೆ ಬೇಕು, ಸಮಾಜದ ಅದು ಕೆಲಸ ಬೇರೆ. ಆದರೆ ರಾಜಕಾರಣದಲ್ಲಿ ಸಮಾಜ ನಡೆಯುವುದಿಲ್ಲ. ಎಲ್ಲ ಸಮಾಜಗಳು ಒಟ್ಟು ಕರ್ಕೊಂಡು ಹೋದರೆ ಒಳ್ಳೆಯ ಸುಂದರವಾದಂಥ ರಾಜಕಾರಣ ಆಗ್ತದೆ ಅನ್ನೋದು ರಾಮಕೃಷ್ಣ ಹೆಗಡೆ ಮತ್ತು ಪಟೇಲ್ರಿಂದ ಕಲಿತಾನು ನನಗೆ ಯಾರು ಬುದ್ಧಿ ಆ ವಿಷಯದಾಗ ಹೇಳುವುದು. ಸರ್, ಮೋದಿ ಮುಖ ನೋಡಿ ಹೋಟ್ ಹಾಕಿದ್ರೆ ಹೋಗ್ಬೇಕಂಬಲ್ಲ ಅಂತ ಹೇಳ್ಬಿಟ್ಟು ಯತೀಂದ್ರ ನೋಡ್ರಿ, ಅಲ್ಲಿ ಹೇಳ್ತಾರೆ ಅವರು ಕಾಂಗ್ರೆಸ್ನವರು, ಅವರು ಹೊಟ್ಟೆ ತುಂಬಿಸ್ಕೊಳಕ್ಕೆ ಹೇಳ್ತಿರ್ಬೇಕಪ್ಪ. ಆದರೆ ನೋಡ್ರಿ, ಒಂದು ಮಾತಂತೂ ನಿಜ, ಜಗತ್ತಿನ ಯಾವ ಶಕ್ತಿಯೂ ಕೂಡ ನರೇಂದ್ರ ಮೋದಿ ಅವ್ರನ್ನ ಪ್ರಧಾನಮಂತ್ರಿ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನನ್ನ ವೈಯಕ್ತಿಕ ಸ್ಪಷ್ಟವಾದಂಥ ಅಭಿಪ್ರಾಯ. ಯಾಕಂತಂದರೆ ಭಾಳ ಹತ್ತಿರದಿಂದ ನಾನು ಇದ್ದಾನೆ ಅವ್ರ ಕೆಲಸಗಳು. ಅವ್ರು ನೋಡ್ರಿ ಅಂತ ಪುಣ್ಯಾತ್ಮ. ನೀವು ಅರ್ಥ ಮಾಡ್ಕೊಳ್ಳಿ, ನಮ್ಮ ಮನೆಯೊಳಗೆ ನಮ್ಮ ತಾಯಿ ಸತ್ರ ಯಾರ್ಯಾರೇ ಒಂದು ತಾಸನೇ ಹೋಗಿ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗ್ತಾರೆ ಅಂತ
ಇದು ಹೇಳಿ ನೋಡೋಣ. ನಾವು 8 ದಿವಸ 10 ದಿವಸ ನಮ್ಮ ತಾಯಿ ನನ್ನ ಸತ್ರ ನಾವು ಮನೆ ಬಿಟ್ಟು ಹೊರಗೆ ಬರೋದು. ಆ ಪುಣ್ಯಾತ್ಮ ಒಂದು ತಾಸಿಗೆ ನನ್ನ ದೇಶ ದೊಡ್ಡದು, ನನ್ನ ತಾಯಿ ದೊಡ್ಡಕ್ಕಲ್ಲ ಅಥವಾ ನನ್ನ ತಂದೆ ದೊಡ್ಡವಲ್ಲ ಅಂತ ಹೇಳ್ಕೊಂಡ ಮನುಷ್ಯ ದೈವ ಪುರುಷ ಅವ್ರ ಬಗ್ಗೆ ನಾನು ಇದಕ್ಕಿಂತಲೂ ಹೆಚ್ಚಿಗೆ ಏನನ್ನು ಹೇಳೋದಿಲ್ಲ. ಯತ್ನಾಳ್ ಅವರಿಗೆ ಮುಖ್ಯಮಂತ್ರಿ ಆಗೋ ಅವಕಾಶ ಇತ್ತು, ಅದನ್ನು ರಮೇಶ್ ಜಿಗಜಿಣಗಿ ಅವರು ತಪ್ಪಿಸಿದ್ರು ಅಂತೇಳಿ ರಾಜು ಅಲ್ಗೂರು. ರಾಜು ಅಲ್ಗೂರ್ಗೆ ಅವ್ಯಾವ ಹೇಳವ್ರಿ. ರಾಜು ಅಲ್ಗೂರ ನಾವು ನಾನು BJP ಅವ್ನಿಗೆ ಯಾಕ ತನ್ನ ಚಿಂತೆ ಮಾಡ್ಕೋತೇಳು, ನಾ ಗೆದ್ದು ಬರೋದು ಮಾತು ಚಿಂತೆ ಮಾಡೋದು ಹೇಳಿ ಅವ್ರು ನೋಡ್ರಿ ನೀವು ಹತಾಶರಾಗ್ಯಾರ. ನಮಗೆ ಹೇಳ್ತಾರೆ ಹತಾಶ, ನಮ್ಮ ಜೀವನದಾಗ ನಾನಂತೂ ಎಲ್ಲೂ ಹತಾಶೆ ಆಗೋದಿಲ್ಲ. ಯಾಕಂದ್ರೆ ನನ್ನ ಹಣೆ ಬರ ಜನರ ಕೈಯಲ್ಲಿಲ್ಲ. ಜನ ಬೇಕಂದ್ರೆ ಓಟ್ ಹಾಕ್ತಾರೆ, ಅಲ್ಲ ಅಂದ್ರೆ ಬಿಡ್ತಾರಪ್ಪ ಅಷ್ಟೇ. ಅದನ್ನು ಮತ್ತೆ ನೀವು ಏನ್ರಿ ಬರೀಲಕ್ಕೆ ಹೋಗ್ಬೇಕು. ಯಾಕಂತಂದ್ರೆ ಹೌದ್ರಿ, ನಮ್ಮ ಹಣೆ ಬರದ ಗೆದ್ದಿತ್ತಂದ್ರೆ ಗೆದ್ದಪ್ಪ, ಗೆದ್ದಿದ್ರೆ ಗೆದ್ದ ಯಾರು ತತ್ಸಮ ಇವ್ಯಾರು ಹೇಳೋದು ರಾಜು ಅಲ್ಗೂರು. ಅವ್ರು ನನ್ನ ವಿರೋಧ ಒಬ್ಬ ಕ್ಯಾಂಡಿಡೇಟ್ ಅಪ್ಪ ಅಷ್ಟೇ. ಅವ್ರಿಗೆ ಎಲ್ಲರಿಗೆ ಏನಾಗಿಲ್ಲ, ರಮೇಶ್ ಜಿಗಜಿಣಗಿ ಇದು ಅವರು ಮೊದಲೇ ಭಾಳ ಚಂದ ಯೋಚನೆ ಮಾಡಿದರು. ಅವರು ಅಲ್ಲ ಅಂತ ಭಾಳ ಜನರ ಮುಂದೆ ಹೇಳಿದ್ರು ಇಲೆಕ್ಷನ್ ನಿಂದಿರ್ಲಕ್ಕ. ಈ BJPಗೆ ಏನು ಎಡವಟ್ಟು ನಾವು ನಿಂದಿರ್ಬೇಕು ಅನ್ನೋದು ಅವ್ರ ತಲೆ. ಅದು ಏನೇನು ಇತ್ತು ದೇವ್ರ ತಂದು ನನಗೆ ಹಾಕ್ತಿದ್ವಿ. ಹಿಂಗಾಗಿ ಅದು ಹತಾಶರಾಗ್ಯಾರ. ಫಲಿತಾಂಶ ನೋಡ್ರಿ, ಫಲಿತಾಂಶದ ಬಗ್ಗೆ ಯಾರು ಚಿಂತೆ ಮಾಡೋದಿಲ್ಲ, ನಮ್ಮ ಮಾಡುವಂಗಿಲ್ಲ, ಬೇರೆ ನನ್ನ ಸ್ನೇಹಿತರು ಮಾಡುವಂಗಿಲ್ಲ. ಖಂಡಿತವಾಗಿ ನಾನು ಗೆಲ್ತೀನಿ, ಒಂದು ಹೋಟ್ಲೇರ ಗೆಲ್ತೀನಿ. ಆದ್ರೆ ಹೆಚ್ಚಿಗೆ ಬಂದ್ರೆ ಹೋದ ವರ್ಷಕ್ಕಿಂತಲೂ ಒಂದು ಹೋಟ್ಲೇರೆ ಹೆಚ್ಚಿಗೆ ಗೆಲ್ತೀನಿ, ಇಲ್ಲ ಒಂದು ಹೋಟ್ಲೇರ ಗೆಲ್ತೀನಿ. ನೋಡಿರಿ, ಒಬ್ಬ ಮನುಷ್ಯನಿಗೆ ಟಿಕೆಟ್ ತಗ್ಸ್ತಾರ ಅಂತ ಹೇಳಿ ನಾನು ತಾಯಿ ತಂದೆ ನಾನು ಅಡ್ಡ ಮಾಡ್ಬೋದು. ಆದರೆ ಜನ, ಸಾಮಾನ್ಯ ಜನ, ನನ್ನ ಮತದಾರರು ನನಗೆ ನೋಡಿದ್ದು ಏನೇನು ತೊಂದರೆ ಆಯಿತು, ಹೆಲ್ತ್ ಪ್ರಾಬ್ಲಮ್ ಆಯಿತು, ಎಲ್ಲನೂ ಆಯಿತು. ಅವು ಏನು ಹೇಳ್ತಿದ್ರು ಜನ ಅಂದರೆ, ಮುದ್ಯ ನೀನು ಟಿಕೆಟ್ ತೊಗೊಂಬಾರು, ನೀನು ಸತ್ತರು ನೀನು ಹಣಕ್ಕೆ ಹೋಗ ಅಂತ ಹೇಳ್ತಾರಲ್ಲ, ಇದಕ್ಕಿಂತಲೂ ಪ್ರೀತಿ ಯಾವುದದ ರೀ? ನೀವೇ ಹೇಳ್ತೀರಿ. ಇದು ಜನರ ಪ್ರೀತಿ ಹೌದಾ ಇಲ್ಲ? ಮತ್ತು ಅದಕ್ಕಾಗಿ ನಾನು ಹೇಳೋದು, ಒಂದೇ ದಿನ ಚುನಾವಣೆ ಹೋಗಿ ಬಂದರೆ ನಾನು ಪಲ್ಸ್ ರೇಟ್ ಮೇಲೆ ಜನ ನಾನು ಗೆಲ್ಲಿಸ್ತಾರ ಅಂತ ಗೊತ್ತಾಯ್ತು. ಇನ್ನು ಇದಕ್ಕಿಂತ ಹೆಚ್ಚಿಗೆ ಏನು ಯಾವ ಕಾರಣಕ್ಕೂ ಈ ಕ್ಷೇತ್ರದಲ್ಲಿ ನಾನು ಜನ ತಿಳ್ಸೋದಿಲ್ಲ. ನನ್ನ ಮೇಲೆ ಪ್ರೀತಿ ಅದರ, ನಾನು ಒಂದೇ ಸಮಾಜ, ನಾನು ದಲಿತರೇ ಪ್ರೀತಿ ಅದರ ಅಂತಲ್ಲ, ಎಲ್ಲ ಸಮಾಜದಲ್ಲಿ ಎಲ್ಲ ಜನರನ್ನ ಸುಮಾರು 45 ವರ್ಷಗಳ ಕಾಲ ನಾನು ಜೊತೆ ಇಟ್ಕೊಂಡು ಹೋಗ್ತೀನಿ. ಅವ್ರನ್ನ ಹೆಗಲ ಮೇಲೆ ಕುಂದಿರಿಸ್ಕೊಂಡ್ರು. ಅಷ್ಟು ಜನ ನಾನು ರಾಜಕಾರಣ ಮಾಡಿ, ಬರೀ ನಾನು ದಲಿತರಿಗೆ ನಾನು ಹೆಗಲ ಮೇಲೆ ತೆಗಿ ಮೇಲೆ ಕುಂದಿರಿಸಿಲ್ಲ. ಅವ್ರಿಗೆ ಏನು ಬೇಕೋ ಎಲ್ಲ ಕೆಲಸ ಮಾಡ್ತೀನಿ. ಆದರೆ ರಾಜಕಾರಣದಲ್ಲಿ ಅವ್ರನ್ನ ಭಾಳ ನನ್ನ ಹತ್ತಲ್ಲಿ ಬಿಟ್ಟಿಲ್ಲ. ಅವ್ರಿಗೆ ಡಿಸ್ಟೆನ್ಸ್ ಕಾಯ್ಕೊಂಡಿದ್ದೀನಿ ನಾನು. ಕಾರಣ ಏನು ಅಂದರೆ, ಏನಪ್ಪ ಚಂದನ ಇವರು ದಲಿತರು ಇದ್ದಾರೆ ಅಂತಂದು ಬೇರೆ ಜನ ನಮ್ಮ ಹತ್ರ ಯಾಕೆ ಗೊತ್ತಾಗ್ತಾರೆ, ಬರೋದಿಲ್ಲ. ಆದರೆ ಅದಕ್ಕಾಗಿ ನನಗೆ ಸಂಪೂರ್ಣ ವಿಶ್ವಾಸದ ಈ ಕ್ಷೇತ್ರದಲ್ಲಿ ನನ್ನ ಜಯ ಖಾತ್ರಿ ಅನ್ನೋದು ನನಗೆ ಭಾಳ ಮನಸ್ಸಿಗೆ ತುಂಬ ಸಂತೋಷ ತಂದಿದೆ. ನೋಡ್ರಿ, ಮೈನಾರಿಟಿ ಅವರು ಹಾಕೋರು ಹಾಕ್ತಾರೆ, ಬಿಡೋರು ಬಿಡ್ತಾರೆ. ಅದಕ್ಕೆ ಹೆಚ್ಚಿಗೆ ಏನಿಲ್ಲಪ್ಪ, ಯಾರು ಇಚ್ಛೆ ಅವ್ರು ಹಾಕ್ತಾರೆ. ನೋಡ್ರಿ, ನಾನು ಯಾವ ಮೈನಾರಿಟಿಗೂ ಅದು ಅನ್ಯಾಯ ಮಾಡಿಲ್ಲ, ಬೇರೆ ಯಾರಿಗೂ ದಲಿತರಿಗೂ ಅನ್ಯಾಯ ಮಾಡಿಲ್ಲ, ಯಾರಿಗೂ ಅನ್ಯಾಯ ಮಾಡಿಲ್ರಿ. ಅವ್ರು ಯಾಕೆ ಊಟ ಹಾಕಂಗಿಲ್ಲ? ಆದ್ರೆ ವಿಶ್ವಾಸ ನನ್ನ ಮನಸ್ಸಿನಲ್ಲಿ ಯಾರು ಬಿಡ್ತಾರಪ್ಪ. ನಾನು ಚಂದದ ಸಂಸಾರ ಚಂದದ ಎಲ್ಲ ಅದು ಹಾಕಿಲ್ಲ ನನ್ನ ಹತ್ರ. ನಾನು ಪುಕ್ಕಟ್ ಗಿಡಕ್ಕೆ ಅಂತ ಹೇಳಿಲ್ಲ. ಒಂದಿನ ಪುಕ್ಕಟ್ಟ ನೀವು ಕೆಲಸ ಮಾಡಿರಿ, 5 ವರ್ಷ ಪುಕ್ಕಟ್ಟ ನಿಮ್ಮ ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿದ್ರೆ ಮುಂದೆ ಅಷ್ಟೇ. ನಾನೇನು ರೊಕ್ಕ ಹಣ ಅವೆಲ್ಲ ಮಾಡೋಕೆ ಹೋಗೋದಿಲ್ಲ. ಅವ್ರು ಮಾಡ್ತಿದ್ದಾರೆ ಮಾಡಿ, ಅದೂ ಅಲ್ಲ ಪ್ರತಿಪಕ್ಷದವ್ರು ಮಾಡ್ತಾರೆ. ಅವ್ರ ಹತ್ರ ಬೇಕಾದಷ್ಟು ಹಣ ಅದ, ಸರ್ಕಾರ ಅದ. ಆಮೇಲೆ ನಮ್ಮ ಆಲ್ ಇಂಡಿಯಾ ಪ್ರೆಸಿಡೆಂಟ್ ಅದ ಕಾಂಗ್ರೆಸ್, ಅವ್ರು ಶಿಕ್ಷೆ ಇವರು, ಅವ್ರು ಹಣ ಕೊಡ್ತಾರ, ಕೊಡ್ಬೋದು. ಆಮೇಲೆ ಇಲ್ಲಿದ್ದವರು ಕೊಡ್ಬೋದು. ಅದಕ್ಕೆ ನಾವೇನು ಮಾಡ್ಲಿಕ್ಕೆ ಬರೋದಲ್ಲ. ಎಲ್ಲರೂ ಸಾಹುಕಾರ ಅದಾರ, ಹಿಂದಿದ್ದವ್ರು ಒಬ್ಬರ ಇಬ್ಬರ ಅಂತ ಹೇಳಿ. ಚುನಾವಣಾ ಆಯೋಗ ಸಲ್ಲಿಸಿದ ಒಂದು ಅಫಿಡವಿಟ್ 50 ಕೋಟಿ ಆದಾಯ ಇದೆ. ಅಲ್ರಿ, ಬಡವ ಆಸ್ತಿ ಅದ ರೀ ನಮ್ಮದು. ಕಿಶದಾಗ ರಾಕಿಲ್ಲ, ಅವ 100 ರೂಪಾಯಿ ಕಿಶದಾಗ ರಾಕಿರಂಗಿಲ್ಲ. ಬಡವ ಅಂತಂದ್ರೆ ಅದು ನನ್ನ ಹೆಂಡತಿ ಮಾಡೋದು, ನಾ ಮಾಡಲಿಲ್ಲ. ರೊಕ್ಕ ಕೊಟ್ಟ ನಾನೇ 4,000 ರೂಪಾಯಿ ಒಂದೊಂದು ಎಕರೆ ಜಮೀನು ತೊಗೊಂಡಿದ್ವಿ. ಇವತ್ತು 1 ಕೋಟಿ ಆಗ್ಯಾವ. ನಾನೇನು ಮಾಡಲಪ್ಪ ಅದಕ್ಕೆ? ಎಲ್ಲೇನೋ ಆಯಿತು, ಸುಳ್ಳುಗಳಾಯಿತು. ಆದ್ರೆ ಅಲ್ಲಿ ಅವ್ರು 8 ಕೋಟಿ ಅದ. ಇನ್ನ ನೀವು ಕಮ್ಮಿ ಬರ್ದೀವಿ. ನೋಡಪ್ಪ, ಸಲ್ಲಿಸಿದಂತೂ ಸಲ್ಲಿಸಿನ, ನಾನು ಕಾನೂನು ಪ್ರಕಾರ ಎಷ್ಟು ಸಲ್ಲಿಸಿನಿ. ಆದ್ರೆ ನನ್ನ ಆಸ್ತಿ ಭಾಳ ದೊಡ್ಡದಪ್ಪ, ನಾ ಮಾಡಿಲ್ಲ. ಅದು
ತಾನೇ ನಾನೇನು ಮಾಡಿದ್ದೀನಿ, ನಾ ಯಾರಿಗೆ ಬಿಕ್ಕಿ ಬೆಳೀತಾರು ಹಾಕಿಲ್ಲ, ರೊಕ್ಕ ತೊಗೊಂಡಿಲ್ಲ, ಏನೂ ಮಾಡಿಲ್ಲ. ಎಲ್ಲ ನನ್ನ ಮತ್ತು ನನ್ನ ಮಕ್ಕಳ ಪರಿಶ್ರಮದಿಂದ ಬೆಳೆದಿರ್ತಕ್ಕಂಥ ನನ್ನ ಆಸ್ತಿ, ನನ್ನ ಹೆಂಡತಿಯ ಸಹಕಾರದಿಂದ ಬೆಳೆದಿರ್ತಕ್ಕಂಥ ನನ್ನ ಆಸ್ತಿ. ಮತ್ತು ಈಗ ನನ್ನ ವಿಷಯದ ಹಾಕಿಲ್ಲ, ಮತ್ತು ನೀವೇ ಒಂದು 2 ರೂಪಾಯಿ ಹಾಕ್ತೀವಿ. ಆಯ್ತು.